ಕೊಡಗಿನಲ್ಲಿ ಮಿತಿಮೀರಿದ ಕಾಡಾನೆ ದಾಳಿ. ಸದನದಲ್ಲಿ ಆನೆ ದಾಳಿ ಬಗ್ಗೆ ಪ್ರಸ್ತಾಪಿಸಿದ ಸಿಎಂ ರಾಜಕೀಯ ಕಾರ್ಯದರ್ಶಿ ಎಎಸ್ ಪೊನ್ನಣ್ಣ. ವಿರೋಧ ಪಕ್ಷದ ಪ್ರತಿಭಟನೆಯ ನಡುವೆ ವಿಷಯ ಪ್ರಸ್ತಾಪ. ಆನೆ ದಾಳಿ ತಡೆಗೆ ಕೇಂದ್ರ ಸರ್ಕಾರ ಸಹಕಾರ ನೀಡುತ್ತಿಲ್ಲ ಎಂದು ಆರೋಪ. ಅರಣ್ಯ ಸಚಿವರು ತುರ್ತಾಗಿ ಜಿಲ್ಲೆಗೆ ಭೇಟಿ ನೀಡುವಂತೆ ಮನವಿ. ಅರಣ್ಯ ಭವನಕ್ಕೆ ಮುತ್ತಿಗೆ ಹಾಕಿದ ಬಿಜೆಪಿ ವಿರುದ್ಧ ವಾಗ್ದಾಳಿ. ಸದನದಲ್ಲಿ ಚರ್ಚೆ ಮಾಡಲು ಬಿಡಲ್ಲ. ಮಡಿಕೇರಿಯಲ್ಲಿ ಅರಣ್ಯ ಭವನಕ್ಕೆ ಮುತ್ತಿಗೆ ಹಾಕ್ತಾರೆ. ಬಿಜೆಪಿಯವರಿಗೆ ನಾಚಿಕೆಯಾಗಬೇಕೆಂದು ವಾಗ್ದಾಳಿ. ಅಧ್ಯಕ್ಷರೇ, ಬಹಳ ಒಂದು ಗಂಭೀರವಾದಂತಹ ವಿಚಾರವನ್ನು ಅನುಮತಿಯನ್ನು ಕೋರಿದ್ದೇನೆ. ತಮಗೆ ಧನ್ಯವಾದಗಳು. ನಮ್ಮ ಜಿಲ್ಲೆಯಲ್ಲಿ ಇವತ್ತು ಮಾನವ ಮತ್ತು ಆನೆಯ ಸಂಘರ್ಷ ತಾರತಕ್ಕೆ ಏರಿದೆ. ಸಾವುಗಳ ಸರಮಾಲೆಯನ್ನೇ ಇವತ್ತು ನಾವು ಕಾಣ್ತಾ ಇದ್ದೇವೆ. ಬಹಳ ತುರ್ತು ಪರಿಸ್ಥಿತಿ. ಜನ ಪ್ರತಿಭಟನೆ ಅನೇಕ ಬಾರಿ ಮನವಿ ಮಾಡಿದ್ರು. ಪರಿಹಾರ ಸೂಕ್ತವಾದಂತ ಪರಿಹಾರವನ್ನ ತರದಲ್ಲಿ ವಿಫಲರಾಗಿದ್ದಾರೆ. ಅರಣ್ಯ ಕೇಂದ್ರ ಮತ್ತು ರಾಜ್ಯ ಸಬ್ಜೆಕ್ಟ್ ಮ್ಯಾಟರ್ ಇವತ್ತು ಪ್ರಾಜೆಕ್ಟ್ ಎಲಿಫೆಂಟ್ ಅಂತ ಹೇಳಿ ಒಂದು ವಿಶೇಷವಾದಂತ ಯೋಜನೆಯನ್ನ ರೂಪಿಸಿದ್ದಾರೆ. ಕ್ರಮವನ್ನ ಇವತ್ತವರೆಗೂ ಜರುಗಲಿಲ್ಲ. ಕೇಂದ್ರ ಪ್ರಾಜೆಕ್ಟ್ ಎಲಿಫೆಂಟ್ ನಿಂದ ಇವತ್ತವರೆಗೂ ಕರ್ನಾಟಕ ವೆಚ್ಚ ಮಾಡೋದ್ರಲ್ಲಿ ವಿಫಲವಾಗಿದೆ. ಕೇಂದ್ರದಲ್ಲಿರುವಂತಹ ಭಾರತೀಯ ಜನತಾ ಹೊಸ ಟ್ರೆಂಚಸ್ ಆದ್ರೂ ಕೂಡ ಸಂಘರ್ಷವನ್ನ ತಡೆಯಲಿಕ್ಕೆ ಕಡೆ ವಿಶೇಷವಾದಂತಹ ಗಮನವನ್ನು ಸಚಿವ ಸ್ಥಾನ ಮಾರಾಟ ವಜಾಗೊಳಿಸಿ ನಾಗೇಂದ್ರ ವಜಾಗೊಳಿಸಿ